ಪ್ಲಾಸ್ಟರ್ ಆಗೈತೆ ಅಂತ ತಿಳ್ಕೊರಿ. ಪ್ಲಾಸ್ಟರ್ ಆತಂದ್ರೆ ಸೆಕೆಂಡ್ ದಿನ ಹೊಡಿಬೇಡ್ರಿ. ಅದಕ್ಕೆ ಸ್ವಲ್ಪ ಒಂದಿನ ಹೋಗ್ರಿ, ಒಂದಿನ ಬಿಟ್ಟು ಹೊಡ್ರಿ ಅದಕ್ಕೆ. ಈಗ ಇವತ್ತು ಮಾಡ್ಯಾರಂತ ನಾಳೆಲ್ಲ ನಾಡ್ದು ಹೊಡ್ರಿ ನೀವು. ಹಲೋ, ನಮ್ಮ ಕರ್ನಾಟಕ ಮಂದಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರ, ಇದು ಹೊಸ ಬಿಲ್ಡಿಂಗ್ ಕಟ್ತಿರ್ ನೋಡ್ರಿ. ಹೊಸ ಬಿಲ್ಡಿಂಗ್ ಕಟ್ಟಿದ್ಮ್ಯಾಗ ಕ್ರ್ಯಾಕ್ ಬರ್ತಾವ. ಯಾಕೆ ಬರ್ತಾವಪ್ಪ ಈಗೀಗರ ಕಟ್ಟಿವ್ ನಾವು ಅಂತ ನಿಮಗ ಡೌಟ್ ಬರ್ತಿರ್ಬೇಕ. ಅದ ಇವತ್ತಿನ ವಿಡಿಯೋ ನಿಮಗ ಅದ ತಿಳ್ಸಕ್ಕಂತ ಮಾಡ್ತೀನಿ. ಅದರದ್ದು 3 ರೀಸನ್ ಕೊಡ್ತೀನಿ. ಅದು ಕ್ರ್ಯಾಕ್ ಅಂತಾವ ಅಂತ ತೋರಿಸ್ತೀನಿ. ನೋಡಿರ್ಬೇಕು ನೀವು, ಇದು ಕ್ರ್ಯಾಕ್ ಎದಕ್ ಬರ್ತಾವಂತ 3 ರೀಸನ್ ಐತ್ರಿ. ಫಸ್ಟ್ ರೀಸನ್ ಏನಂದ್ರೆ ಒಂದ್ರ ಸಿಮೆಂಟ್ ಕಡಿಮೆ ಹಾಕಿರ್ಬೇಕು. ಸೆಕೆಂಡ್ ರೀಸನ್ ಏನಂದ್ರ ಇದು ಜಾಯಿಂಟ್ ಮೂಲಿ ಎಲ್ಲರ ಇರ್ಲಿರೋ ಜಾಯಿಂಟ್ ಬರಬಹುದು ಆಗಿಲ್ಲ ಕಣ. ಈಗ ನೋಡ್ರಿ, ಇಲ್ಲೇ ಕ್ರ್ಯಾಕ್ ಬಂದೈತಿ. ಈಗ ಇಲ್ಲಿ ಜಾಯಿಂಟ್ ಬರೋಬರ್ ಆಗಿಲ್ಲ ಕಾಣ್ತೈತಿ. ಸೆಕೆಂಡ್ ರೀಸನ್ ಇದು. ಆಮ್ಯಾಗ ಥರ್ಡ್ ರೀಸನ್ ಏನಪ್ಪಾ ಅಂದ್ರ, ಈಗ ನೀರ್ ಬಾಳ ಹೊಡಿತಾವ ನೋಡ್ರಿ. ಕೆಲವು ಮಂದಿ ಈಗ ಬಾಂಕ ಮಾತಾದ್ರ ಸೆಕೆಂಡ್ ದಿನ ನೀರ್ ಹೊಡ್ಯಾಕ್ ಚಾಲು ಮಾಡ್ತಾರೆ. ಮತ್ ಪ್ಲಾಸ್ಟರ್ ಅಂತಂದ್ರೆ ಸೆಕೆಂಡ್ ದಿನ ನೀರ್ ಹೊಡ್ಯಾಕ್ ಚಾಲು ಮಾಡ್ತಾರೆ. ಸೊ ಹಂಗ್ ಮಾಡ್ಬಾರ್ದು. ಮತ್ತ ನೀರು ಈಗ ಇವತ್ತು ಹೊಡೆದಿದಂತ ಅದ್ ನೋಡ್ಬೇಕ್ರಿ, ಹಿಂಗೆ ಒಣಗ್ಯಾವ ಏನು ಹಸಿ ಅದಾವ ಅಂತ. ಹಸಿ ಇದ್ರ ಜಾಸ್ತಿ ನೀರು ಹೊಡಿಬಾರ್ದ್ರಿ. ಹಸಿ ಇದ್ರ ಬಿಟ್ಟು ಬಿಡ್ಬೇಕು, ಅದಕ್ಕೆ ಒಣಗಾಕ್ ಕೊಡ್ಬೇಕು. ಯಾಕಂದ್ರ ಅದು ಇಟ್ಟಿಂಗ್ ಒಣಗ್ತಂದ್ರ ಗಟ್ಟಿ ಇರ್ತಾವ್ರಿ. ಮತ್ ನೀವು ಹಸಿ ಇದ್ದಾಗ ಮತ್ ಹಂಗ ನೀರು ಒಳಗ ಏನ್ ಮಾಡ್ಬಿಡ್ತೀರಿ, ಅದ್ ನೀರು ಇಟ್ಟಿಂಗಿಗೆ ಇದು ಮಾಡ್ಬಿಡ್ತೀನಿ. ಅದ ಏನಾಗ್ತೈತಿ, ಕ್ರ್ಯಾಕ್ ಇಟ್ಟಿಂಗ್ ಹೊಡೆದ್ಬಿಡ್ತಾವ. ಇಟ್ಟಿಂಗ್ ಹೊಡೆದಂದ್ರೆ ಕ್ರ್ಯಾಕ್ ಬರ್ತಾವ. ಈಗ ವಿಡಿಯೋದಾಗ ನೋಡಿರ್ಬೇಕು ನೀವು. ಮತ್ತೊಂದೊಂದ್ಸತ ಇಲ್ಲೇ ನಡಕ್ ಇದು ನೋಡ್ರಿ, ಇದು ಸೆಂಟ್ರಲ್. ಈಗ ಒಂದೊಂದು ಸತ ಇಲ್ಲೇನು ಬಂದಿರ್ತಾವ. ಆಗದ ಬರ್ತಾವಂದ್ರೆ ಜಾಯಿಂಟ್ ಬರೋಬ್ಬರ ಆಗ್ಬಿಡ್ರಿ. ತೋರಿಸ್ಕೊಂಡ್ ಬರ್ತೀನಿ ಜಾಯಿಂಟ್ ಹೆಂಗ್ ಆಗ್ಬಿಟ್ಟು. ಇದು ನೋಡ್ರಿ, ಇದಕ್ಕೆ ಈಗ ಎದಕ್ ಬರ್ತಾವ ಅಂದ್ರೆ, ಈಗ ಜಾಯಿಂಟ್ ಇಲ್ಲೇ ಇರ್ತಂದ್ರೆ ಇದೇನಾಗ್ಬಿಡ್ತೈತಿ. ಇದು ಜಾಯಿಂಟ್ ಇಲ್ಲೇ, ಈ ಜಾಯಿಂಟ್ ಇಲ್ಲೇ, ಈ ಜಾಯಿಂಟ್ ಇಲ್ಲೇ ಅಂತಂದ್ರೆ ಈ ತರ ಕ್ರ್ಯಾಕ್ ಬರ್ತಾವ. ಸೊ ಜಾಯಿಂಟ್ ಹಿಂಗೆ ಇರ್ಬೇಕು. ಇಟ್ಟಿಗೆ ಇಲ್ಲಿ ಜಾಯಿಂಟ್, ಇಟ್ಟಿಗೆ ಇಲ್ಲಿ ಜಾಯಿಂಟ್, ಸೆಂಟ್ರ್ ಬರ್ಬೇಕು ಲೈಟಿಂಗಿ. ಸೊ ಮೂರು ರೀಸನ್ ಅದಾವ. ಮತ್ತ ಇದು ಕೋಟಿಂಗ್ ಹಾಕೋದು ಮರಿಬೇಡ್ರಿ ಯಾವತ್ತು. ಇದು ನೋಡ್ರಿ, ಇದು ಹಸಿ ನೋಡೋದು. ಇದಕ್ಕೆ ಮತ್ತೆ ನೀರು ಹೊಡಿಬಾರ್ದು. ಇದಕ್ಕೆ ಸ್ವಲ್ಪ ಒಣಗಾಕ್ ಕೊಡಬೇಕು. ಇದಕ್ ನೋಡ್ರಿ, ಇದಕ್ಕ ಅಂತೂ ನೀರ ಇಲ್ಲ. ಈ ತರ ಸ್ವಲ್ಪ ಒಣಗ್ತಂದ್ರೆ ನಿಮಗ ಗಟ್ಟಿ ಇರ್ತಾವ. ಈ ಸತ್ತ ಹಿಂಗ ಸ್ವಲ್ಪ ಒಣಗ್ತಂದ್ರೆ ಸ್ವಲ್ಪ ನೀರು ಹೊಡೆದು ನಡೀತೈತಿ. ಈ ತರ ಹಸಿ ಇದ್ದಾಗ ಮತ್ತೆ ಹೊಡಿಬಾರ್ದು. ಇದು ನೋಡ್ರಿ, ಈಗ ಇಲ್ಲ ನೀರು ಇದಾವ್ರಿ, ಇಲ್ಲ ಈಗ ಸ್ವಲ್ಪ ಇದಾಗೈತಿ. ಇದಕ್ ಪೂರ್ತಿ ಈಗ ನೋಡ್ರಿ, ಇದು ಹಸಿ ಇದ್ದಿಲ್ರಿ, ಇದಕ್ ಪೂರ್ತಿ ಹಿಂಗ ಆಗಕ್ ಕೊಡ್ರಿ. ಈ ತರ ಆಗಕ್ ಕೊಡ್ಬೇಕು. ಅವಾಗ ಮತ್ತೆ ನೀರು ಹೊಡಿಬೇಕು. ಕೆಲವೊಂದು ಏನಾಗ್ತಾರ ಹಂಗ ಹೊಡೆದ ಹೊಡಿತಾರ. ಹಂಗ ಅದ್ರ ಸಲುವಾಗಿ ಏನಾಗ್ತದೆ, ಪ್ಲಾಸ್ಟರ್ ಆಗೈತೆ ಅಂತ ತಿಳ್ಕೊರಿ. ಪ್ಲಾಸ್ಟರ್ ಅಂತಂದ್ರೆ ಸೆಕೆಂಡ್ ದಿನ ಹೊಡಿಬೇಡ್ರಿ. ಅದಕ್ಕೆ ಸ್ವಲ್ಪ ಒಂದಿನ ಹೋಗ್ರಿ, ಒಂದಿನ ಬಿಟ್ಟು ಹೊಡ್ರಿ ಅದಕ್ಕೆ. ಈಗ ಇವತ್ತು ಮಾಡ್ಯಾರಂತ ನಾಳೆಲ್ಲ ನಾಡ್ದು ಹೊಡ್ರಿ ನೀರು ಅದಕ್ಕೆ. ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತಾರೆ. ಯಾಕಂದ್ರೆ ಈಗ ನಾಳೆ ಈಗ ಇವತ್ತು ಮಾಡಿ ಹೋಗ್ಯಾರ, ನಾಳೆ ನೀರು ಹೊಡಿತಾವಂದ್ರೆ ಏನಾಗ್ತೈತ್ರಿ, ಸಿಮೆಂಟ್ ಮಾರ್ ಹೋಗ್ಬಿಡ್ತೈತ್ರ. ಅದ್ರ ಸಲುವಾಗಿ ನೀರು ಸ್ವಲ್ಪ ಕಡಿಮೆ ಹೊಡಿಬೇಕು. ನೀರು ಎಷ್ಟು ಸುತ್ತ ಹೊಡಿಬೇಕಂತ ವಿಡಿಯೋ ಬೇಕಾದ್ರೆ ನಾನು ಕಮೆಂಟ್ ಮಾಡ್ರಿ, ನಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡ್ರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಧನ್ಯವಾದಗಳು.